ಹೆಸರಿನಲ್ಲಿ ವಂಚನೆ, ಮಾಟ ಮಂತ್ರದ ನೆಪದಲ್ಲಿ ಹಣ ಸುಲಿಗೆ ಆರೋಪ. ಇಬ್ಬರ ವಿರುದ್ಧ ಪೊಲೀಸ್ ದೂರು. ದೇವರ ಮೇಲಿನ ಭಕ್ತಿ ಮತ್ತು ಧಾರ್ಮಿಕ ನಂಬಿಕೆಯನ್ನ ದುರುಪಯೋಗ ಪಡಿಸಿಕೊಂಡು ಹಣ ಸುಲಿಗೆ ಮಾಡಿರುವ ಗಂಭೀರ ಆರೋಪ ಮಂಡ್ಯ ಜಿಲ್ಲೆಯಲ್ಲಿ ಕೇಳಿಬಂದಿದೆ. ಮೈ ಮೇಲೆ ದೇವರು ಬರುತ್ತೆ ಅಂತ ನಂಬಿಸಿ ಮಾಟ ಮಂತ್ರದ ಭಯ ಹುಟ್ಟಿಸಿ ಹಣ ವಸೂಲಿ ಮಾಡ್ತಿದ್ದಾರೆಂಬ ಆರೋಪದ ಅಡಿ ಇಬ್ಬರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಪ್ರಕರಣದ ಕುರಿತು ಸಂಪೂರ್ಣ ವರದಿ ಎಲ್ಲಿದೆ ನೋಡಿ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ತರಮಕಟ್ಟೆ ಗ್ರಾಮದ ಗೌರಮ್ಮ ಹಾಗೂ ಬೋಲಾರೆ ಗ್ರಾಮದ ಚೇತನ್ ವಿರುದ್ಧ ದೇವರ ಹೆಸರಿನಲ್ಲಿ ಜನರನ್ನ ನಂಬಿಸಿ ವಂಚನೆ ನಡೆಸಿರ್ತಕ್ಕಂಥ ಆರೋಪ ಕೇಳಿ ಬಂದಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ತರಮಕಟ್ಟೆ ಊರಿಂದ ಒಬ್ಬರು ಗೌರಮ್ಮನವರು ನಮಗೆ ಮದರಟಮ್ಮ ದೇವ್ರು ಬರುತ್ತೆ ಅಂತೇಳಿ ಅಲ್ಲಿ ದೇವ್ರ ಕೇಳಕ್ಕೆ ಅಂತ ಹೋದಾಗ ನಮ್ಮ ಸ್ನೇಹಿತರು ನಮ್ಮಮ್ಮ ಎಲ್ಲರೂ ಹೋದಾಗ ನಿಮ್ಗೆ ಹಂಗಾಗೈತೆ ಹಿಂಗಾಗೈತೆ ನಿಮ್ಗೆ ಯಾರೋ ಮಾಡಿಸ್ಬಿಟ್ಟವ್ರೆ, ತೊಂದರೆ ಆಗುತ್ತೆ, ನೀವು ಅದು ತೆಗಿಸ್ತಿಲ್ಲ ಅಂದರೆ ಆಕ್ಸಿಡೆಂಟ್ ಆಗಿ ಸಾಯ್ತೀರಾ, ಇಲ್ಲ ತೊಂದರೆ ಆಗಿ ಸಾಯ್ತೀರಾ, ನಿಮ್ಮ ಮಕ್ಳಿಗೆ ತೊಂದರೆ ಆಗುತ್ತೆ ಅಂತೇಳಿ ಎದುರಿಸಿ ನಿಮ್ಮ ಮನೇಲಿ ಯಾರೋ ಏನೋ ಮಾಡ್ಸೋರೆ ನಾವು ತಂದಾಕಿ ಬಂದು ತೆಗೆದುಕೊಡ್ತೀವಿ ಅಂತೇಳಿ ಬಂದು ಹೋದ 13ನೇ ತಾರೀಕು ನಮ್ಮ ಮನೇಲಿ ತೆಗಿತೀನಿ ಅಂತೇಳಿ ಬಂದಿರ್ತಾರೆ. ತೆಗಿತೀನಿ ಅಂತ ಬಂದಾಗ ಇದು 2 ತಿಂಗಳು ಮುಂಚೆ ನಮ್ಮ ಊರಲ್ಲಿ ತೆಗ್ದಿರ್ತಾರೆ. ಅವಾಗ ಫ್ರಾಡ್ ಮಾಡಿರ್ತಾರೆ, ನಮಗೆ ಅದನ್ನ ನಾವು ವಿಡಿಯೋ ಮಾಡ್ಕೊಂಡಿರ್ತೀವಿ, ಅವರೇ ಹಾಕ್ಬಿಟ್ಟು ಅವರೇ ತೆಗಿತಾರೆ. ದೂರುದಾರರ ಪ್ರಕಾರ ಆರೋಪಿಗಳು ತಮ್ಮ ಬಳಿ ಬಂದು ನಮ್ಮ ಮೈ ಮೇಲೆ ದೇವರು ಬರುತ್ತೆ ಅಂತ ಹೇಳಿಕೊಂಡು ದೇವಸ್ಥಾನಗಳಿಗೆ ಬರುವ ಭಕ್ತರ ವೈಯಕ್ತಿಕ ಹಾಗೂ ಕುಟುಂಬದ ಸಮಸ್ಯೆಗಳನ್ನ ತಿಳ್ಕೊಂಡು ಅದನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು ಅದನ್ನೇ ದುರುಪಯೋಗ ಪಡಿಸಿಕೊಳ್ತಿದ್ರು. ಈ ಗೌರಮ್ಮ ಅಂತ ಮದ್ದೂರಲ್ಲಿ ನಮಗೆ ಅದನ್ನು ಮಾಡ್ಸಾಕ್ಬಿಟ್ಟವ್ರೆ, ಇದನ್ನು ಮಾಡ್ಸಾಕ್ಬಿಟ್ಟವ್ರೆ, ಪಾಟಲ್ಲಿ ಮಾಡ್ಸಾಕವ್ರೆ, ಅಲ್ಲಿ ಮಾಡ್ಸಾರಕ್ಕೆ ಇಲ್ಲಿ ಮಾಡ್ಸಾರಕ್ಕಂತ ಸುಳ್ಳು ಹೇಳ್ಬಿಟ್ಟು ನಮಗೆ ಮಾಡಿಸಿ ಮನೆ ತಕ್ಕ ಬಂದೆಲ್ಲ ಪಾಟ್ಗಳೆಲ್ಲ ಹೊಡೆದಾಕಿ ನಿಮ್ಮ ಸಮಸ್ಯೆ ಬಗೆಹರಿತತೆ ಹಂಗೆ ಅಂತ ಹೇಳ್ಬಿಟ್ಟು ಆಮೇಲೆ ನಮಗೆ ಆಕ್ಸಿಡೆಂಟ್ ಆಗ್ಬಿಡ್ತತೆ ಆಯ್ತು ಎಲ್ಲ ಭಯ ಬಿಡಿಸಿ ನಿಮ್ಗೆ ಯಾರೋ ಮಾಡ್ಸಾಕ್ಬಿಟ್ಟಾರ ಅಂತೇಳಿ ನಾವು ಇವ್ರ ಮಾತು ನಂಬ್ಕೊಂಡು ನಮ್ಮ ಮನೆ ಹತ್ರ ಕರ್ಕೊಂಬಂದು ಅದನ್ನೆಲ್ಲ ಪಾಟ್ಗಳೆಲ್ಲ ಹೊಡೆಸಾಕಿ ಏನೋ ತೆಗ್ದು 35,000 ಕೊಟ್ಟಿವಿ. 1 ವರ್ಷ ಸುಮಾರು 3 ತಿಂಗಳು ಮೇಲೆ ಆಗೋಯ್ತು, ಏನು ಸಮಸ್ಯೆ ಇಲ್ಲ, ಯಾವುದಿಲ್ಲ, ಇಂಥ ನಂಬಾರ್ದು. ಆದರೂ ನಾವು ಬಕ್ರ ಆಗ್ಬಿಟ್ಟಿದ್ದೀವಿ. ದಯವಿಟ್ಟು ಇವ್ರು ಯಾರಿಗೂ ಇನ್ಮೇಲೆ ಮೋಸ ಮಾಡಲ್ಲ ಅಂತ ಹೇಳಿದ್ರು, ಆದರೂ ಕೂಡ ಈ ಥರ ಮಾಡ್ತಾನೆ ಇದ್ದಾರೆ. ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ಆಗಿದೆ, ಕುಟುಂಬಕ್ಕೆ ದೋಷ ಇದೆ, ವಿಶೇಷ ಪೂಜೆ ಮಾಡಿಸದೆ ಇದ್ರೆ ಅಪಾಯ ಕಟ್ಟಿಟ್ಟ ಬುದ್ಧಿ ಎಂದು ಭಯವನ್ನ ಸೃಷ್ಟಿಸಿ ಪೂಜೆ ನಡೆಸುವ ನೆಪದಲ್ಲಿ ಹಣ ಪಡೆಯುವುದಕ್ಕೆ ಯತ್ನಿಸ್ತಾ ಇದ್ರು ಎಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಜುಲೈ 13, 2026ರಂದು ಬೆಂಗಳೂರಿನ ನಿವಾಸಿಯೊಬ್ಬರ ಮನೆಗೆ ತೆರಳಿದ್ದ ಆರೋಪಿಗಳು ಮೊದಲೇ ತಮ್ಮೊಂದಿಗೆ ತಂದಿದ್ದ ಕೆಲವು ವಸ್ತುಗಳನ್ನು ಮನೆಯ ಆವರಣದಲ್ಲಿ ಅಡಗಿಸಿ ಬಳಿಕ ಅವನ್ನೇ ಮಾಟ ಮಂತ್ರದ ವಸ್ತುಗಳೆಂದು ತೋರಿಸಿ ನಂಬಿಸುವ ಪ್ರಯತ್ನ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇನ್ನು ಇದರ ಬಗ್ಗೆ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಅಂತ ಅಂದ್ರೆ ಮನೆಯವರು ಆರೋಪಿಗಳ ಮಾತನ್ನ ನಂಬದೆ ಸಾಕ್ಷ್ಯ ದೊರೆತರೆ ಮಾತ್ರ ಹಣ ನೀಡೋದಾಗಿ ತಿಳಿಸಿದ್ದಾರೆ. ಬಳಿಕ ಕುಟುಂಬಕ್ಕೆ ಅನಾಹುತ ಸಂಭವಿಸಬಹುದು ಎಂದು ಬೆದರಿಕೆ ಹಾಕಲಾಗಿದೆ ಎಂಬ ಆರೋಪವು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸರಿನೇ ಅವ್ನ ಮಗ ವಿದ್ಯೆ ಕಲಿಯಕ್ಕೆ ಇವನು ಪ್ರಾಬ್ಲಮ್ ತರಬೇಕು, ಇವ್ರ ಆರೋಗ್ಯಕ್ಕೆ ನಮ್ಗೆ ಕಾಸು ಐಬೇಕೆ ಬಂದ್ರೆ ಹಾಗೆ ಹೋದಲ್ಲ, ನೀನು ಬಿಟ್ಟು ಕೊಡ್ಬೇಕು. ಈಗ ಹೋಮ್ ಮಾಡಿಸ್ತೀನಿ ಕಾಸು ಕೊಟ್ಟು ಕಳ್ಸಲ್ವೇ?
ಯಾರು ಬಿಟ್ಟಿಲ್ಲ ಯಾರು ಬಿಟ್ಟಿಲ್ಲ ಐವಕ್ಕೆ ಮುಂದೆ ತೊಂದ್ರೆ ಕೊಡ್ತೀನಿ ಎಷ್ಟು ಜನ ಉಳಿಸಿದನು ಐವಕ್ಕೆ ಮುಂದೆ ನಿನ್ನ ಹತ್ರ ಸುಳ್ಳು ಹೇಳಿ ದುಡಿಯ ಬಂದಿದ್ದ ಎಷ್ಟು ಜನ ಉಳಿಸಿದ ನೀರು ಬಿಟ್ಟಾರ ಉತ್ತಿ ಬಿಟ್ಟಾರ ಕಷ್ಟ ಏನಂತ ಹೇಳ್ಕೊಳ್ಸಿದ್ಲೆ ಏನಂತ ಹೇಳ್ಕೊಳ್ತೀನಿ ದೇವ್ರು ಬಂದೈತೆ ಅಂತ ಹೇಳಿ ಮನೆಗೆ ಬಂದು 20,000 ದುಡ್ಡು ಇಸ್ಕೊಂಡು 8 ಗಂಟೆ 9 ಗಂಟೆ ಮೇಲೆ ಬರ್ತಾರೆ. ಟೈಲ್ಸ್ ಎಲ್ಲ ನೆಲದಲ್ಲಿ ಐತೆ, ಬಿಂಗೆಲ್ ಐತೆ, ಪಾಟಲ್ ಐತೆ ಅಂತ ಹೇಳಿ ವಿಡಿಯೋ ಮಾಡಿಸ್ತಾರೆ. ತೆಗಿತೀನಿ ಅಂತ ಹೇಳ್ಬಿಟ್ಟು ಇವನೇ ಜೋಬಿಂದ ತೆಗಿತಾನೆ. ಮಾಡ್ಕೊಂಬಂದಿದ್ದು ಒಂದು ಪೇಪರ್ ಇಷ್ಟಾಗಲ್ಲ ಅಂದಿನ ಮೂಳೆ, ಇಷ್ಟಾಗಲ್ಲ ತಾಲಿ ಅಂತೇಳಿ ನೀಟಾಗಿ ನಮ್ಮ ಮುಂದೆ ಹಾಕೊಂಡು ವಿಡಿಯೋ ಸಮೇತ ಸಾಕ್ಷಿ ಐತಿ. ಅಲ್ಲೇ 3ನೇ ಕೇಸ್ ನಾವು ಮಾಡ್ತಿರೋದು. ಒಂದು ಮನೆಗೆ ಬಂದರೆ 20,000 ಚಾರ್ಜ್ ಮಾಡ್ತಾರೆ. ಒಂದು ಗಾಡಿ ಕರ್ಕೊಬರ್ತಾರೆ, ಅವ್ರು ಸಪ್ರೇಟ್ ಒಂದು 5,000 ದುಡ್ಡು ಇಸ್ಕೊತಾರೆ ಕಾರಲ್ಲಿ ಬಂದು. ಇವ್ರು ಆಲ್ರೆಡಿ ನಾಮಂಗಲದಲ್ಲೆಲ್ಲ ಕಂಪ್ಲೇಂಟ್ ಆಗಿ ಎಲ್ಲ ಥರ ವಾರ್ನಿಂಗು ಕೊಟ್ಟವ್ರು ಪೊಲೀಸರು. ಆದರೂ ಬೆಂಗಳೂರಿಗೆ ಬರ್ತಾರೆ, ನಾಮಂಗಲದಲ್ಲಿ ಮಾಡ್ತಾರೆ, ಮಂಡ್ಯ ಮಾಡ್ತಾರೆ, ಇಡೀ ಊರು ಸುತ್ತ ಮಾಡ್ತಾರೆ. ಈ ಮನೆ ಮದನಟಮ್ಮ ಅಂತೆ. ನಿಮ್ಗೆ ಯಾವ್ದಪ್ಪ ದೇವ್ರು ಬರೋದು? ಹುಚ್ಚಪ್ಪ ಅಂತ ಇವ್ರು ದೇವ್ರು ಬರುತ್ತೆ. ಇವರು ತರಕಟ್ಟೆ ಪಕ್ಕ ಊರವರು, ಇವರು ಪಾಪ ಕಷ್ಟ ಬಿದ್ದು ಬರ್ತಾರಂತೆ. ಹಿಂಗೆಲ್ಲ ಮಾಡೋರೆ. ಗೊತ್ತಾಯ್ತು ನಾವು ವಿಡಿಯೋ ಮಾಡೋದೆಲ್ಲ ಇವರು ಗಮನಿಸ್ತಾ ಇದ್ರು, ಅದು ನಮ್ಮ ಹತ್ರ ಐತೆ. ಈಗ ಇವೆಲ್ಲ ಮಾಡಿ ಮಾಡಿದ್ದಕ್ಕೆ ಗಲಾಟೆ ಆಯಿತು. ಗಲಾಟೆ ಆದ ನೋಡಿ ನಮ್ಮನ್ನೆಲ್ಲ ಹೊಡೆದು ಹಿಂಗೆಲ್ಲ ಅರ್ಧ ಹಾಕೋರೆ. ಇನ್ನು ಈ ಸಂಪೂರ್ಣ ಘಟನೆಯನ್ನ ಮನೆಯವರು ರಹಸ್ಯವಾಗಿ ವಿಡಿಯೋ ಒಂದರಲ್ಲಿ ದಾಖಲಿಸಿಕೊಂಡಿದ್ದು ಪೊಲೀಸರಿಗೆ ದೂರು ನೀಡೋದಾಗಿ ತಿಳಿಸಿದ ಬಳಿಕ ಆರೋಪಿಗಳು ಪಡೆದಿದ್ದ ಹಣವನ್ನ ಹಿಂತಿರುಗಿಸಿದ್ದಾರೆ ಎಂದು ದೂರುದಾರರು ತಿಳಿಸಿದ್ದಾರೆ. ಏನು ದುಡ್ಡು ಇಸ್ಕೊಂಡಿದ್ರಪ್ಪ? ಎಷ್ಟು ದುಡ್ಡು? 25,000. ಯಾರು ಫೋನ್ ಪೇ ಹಾಕಿರೋದು? ಹಾ, ದುಡ್ಡನ್ನ ಒಂದು ವಾರದ ಮುಂಚೆನೆ ಇಸ್ಕೊಂಡಿದ್ದ ಕ್ಯಾಶಲ್ಲಿ? ಹೇಳ್ಬೇಕು, ಹೇಳಪ್ಪ. ಒಂದು ವಾರದ ಮುಂಚೆನೆ ದುಡ್ಡು ಎಷ್ಟು ಇಸ್ಕೊಂಡಿದ್ರಿ? 25,000. ಈಗ ವಾಪಸ್ ಕೊಟ್ಟಿವಿ. ಏನ್ ಕೊಟ್ಟಿದ್ದೀರಾ? ಫೋನ್ ಪೇ ಇಲ್ಲ. ಯಾರ್ದದು ಫೋನ್ ಪೇ? ನಾವು ಚೇತನ್ದು ಕಳ್ಸಿದ್ದೀರಾ ಫೋನ್ ಪೇ ದುಡ್ಡನ್ನ ವಾಪಸ್ಸು? ವಾಪಸ್ ಕಳಿಸಿದ್ದೀವಿ. ದಯವಿಟ್ಟು ಇನ್ಮೇಲೆ ಯಾರಿಗೂ ಈ ತರ ಮೋಸ ಮಾಡಕ್ ಹೋಗ್ಬೇಡ್ರಿ. ಇನ್ನು ಇಲ್ಲಿ ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಇದಾದ ನಂತರವೂ ವಿಡಿಯೋ ಅಳಿಸುವಂತೆ ಒತ್ತಡ ಹಾಗೂ ಪ್ರಭಾವಿಗಳ ಮೂಲಕ ಬೆದರಿಕೆ ಕರೆಗಳು ಬಂದಿವೆ ಎಂದು ದೂರುದಾರರು ಆರೋಪಿಸಿದ್ದಾರೆ. ಹೆಂಗಪ್ಪ ತೆಗ್ದೆ ಅವ್ರ ಮನೇಲಿ? ಹಾ, ಮೋಸ ಮಾಡಿ ತೆಗ್ದೆ ಹೇಳ್ಬೇಕು, ನಮ್ಮನೆ ತೆಗ್ದಂಗಲ್ಲ. ಹೆಂಗ್ ತೆಗ್ದೆ? ಆಯಮ್ಮನೆ ಕೊಟ್ಲ ಅಲ್ಲಿ ಹೇಳ್ಕೊಟ್ಟಿ. ರಾಮಲಕ್ಷ್ಮಣ ಯಾರು ರಾಮಲಕ್ಷ್ಮಣ ಅಂದ್ರೆ? ರಾಮಲಕ್ಷ್ಮಣ ಯಾರು ರಾಮಲಕ್ಷ್ಮಣ ಅಂದ್ರೆ? ಹೇಳ್ರಣ್ಣ. ನಮ್ಮೂರು ಹನುಮಂತರಾಯನ ದೇವಸ್ಥಾನಕ್ಕೆ ಬಂದಿರಾ? ಎಲ್ಲಿಗೆ? ನಮ್ಮೂರು ಹನುಮಂತರಾಯನ ದೇವಸ್ಥಾನ ತರ್ಮಕಟ್ಟೆ. ಹಾ, ಬನ್ನಿ. ಅದ್ ಯಾರ ಕರ್ಕ ಬರ್ತೀರಿ ಕರ್ಕ ಬನ್ನಿ. ನೀವು ಬಲ್ವಂತಲ್ಲಿ ಹೊಡೆದಿ ವಿಡಿಯೋ ಮಾಡ್ಬೇಕಾರದ್ ಏನ್ ನೀವು ಗಣಸ್ರಲ್ವ ನೀವು? ಅದ ಮರ್ಯಾದೆಯಿಂದ ಡಿಲೀಟ್ ಮಾಡುವ. ಇಲ್ಲ ಅಂದ್ರೆ ನಿಮ್ಗೆ ತಿಂಗಳಾದ್ರೂ ನಿಮ್ಗೆ ಬಿಡಲ್ಲ. ಇವ್ರ ಕರ್ಕ ಬರ್ತೀನಿ ಅಂದಲ್ಲ, ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಅವ್ರನ್ನ ಕರ್ಕೊಂಡ್ ಜೊತೆಲಿ ನೀನು ಬಾ, ಗಂಡಸಾದ್ರೆ ನೀನು. ಅಲ್ಲ ಕಣೋ, 200 ಗ್ರಾಮ್ ಚೈನು ಅಂತ ನೀನು ಮಾಡಂಗಿದ್ರೆ ನೀನು ಗಂಡ್ಸಾದ ನೈಟ್ ಬರ್ಬೇಕಿತ್ತಲ್ವೇನೋ? ಮಾತಾಡೋದಲ್ಲ, ಬಾ ಮಾತಾಡಿದ್ರು ಬಂದ್ರಲ್ಲ. ಲೇ, ಅಲ್ಲೇ ನಾಲ್ಗೆ ರೇಖತ್ತೀನಿ ನೀನು ಮಗನೇ. ಲೇ, ಮಾತಾಡ ನನ್ನ ಹತ್ರ. ನೀನ್ ದುಸ್ರ ಎಲ್ಲ ಮಾತಾಡ ನೀನ್. ಲೇ ಮಗನೇ, ನೀನ್ ಕರ್ಕೊಂಡೋಗ್ ಕೂಡಗಂಡೆಲ್ಲ ಮಾತಾಡೋದು. ಆಯ್ತು ನೀನು ಮನೆ ತಗ ಕರ್ಕಬಾ. ಯಾವನ್ ಕರ್ಕಬತ್ತಿ? ನೀನ್ ಕರ್ಕಬಾ. ಗೊತ್ತಲ್ಲ ನೀನು ಬಸ್ರಳ್ಳಿ. ಲೇ, ನೀನ್ ಯಾರು ಹುಟ್ಟಿದ್ಯಾ ಬಸ್ರಳ್ಳಿ? ನಮ್ಮ ಮನೆ ಗೊತ್ತಲ್ವ ಮಕ್ಳ? ಅಂಬಿಕಾ, ಹೌದು. ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಐಡಿ ಅಂತ ಕಳ್ಸವ ನನ್ನ ನಂಬರ್ ವಾಟ್ಸಪ್ ಅಲ್ಲಿ. ನಿನ್ ಫೋನ್ ಬಂದಿಲ್ಲ, ಏನೋ ಅಪಚಾರ ಮಾಡ್ತಾವಳೆ ಅಂತ ಹಾಕಿರೋದು. ಯಾರು? ನಾನು ಅಲ್ಲೇ ಡಿಲೀಟ್ ಮಾಡಿದೆ ಎಲ್ಲ. ನಾನು ಎಲ್ಲ 24 ಗಂಟೆ ಆದ್ಮೇಲೆ ಆಟೋಮೆಟಿಕ್ ಡಿಲೀಟ್ ಆಗ್ಬಿಡುತ್ತೆ ನನ್ನ ಮೊಬೈಲಲ್ಲಿ. ಅವ್ರೂರಯ್ಯ ಹೊಸಳರಯ್ಯ ವಾಟ್ಸಪ್ ಫೇಸ್ಬುಕ್ ಏನ್ ನಿಜವಾಗಿರೋದೇವ್ರ ಹೆಂಗ್ ಹಾಕಿದಿ ಅಂತ ಕೇಳಿದ್ರೆ ನಾನ್ ಹಾಕಿಲ್ಲ, ಯಾವಾಗ ಬಿಡ್ತಾರೆ ಅಂತ ಗೊತ್ತಾಗಿ ನಾನ್ ಹಾಕಿಲ್ಲ. ಅವಳು ಯಾರೋ ಹಾಕವಳೆ, ಸಿದ್ದರಾಮಯ್ಯನ ತಂಗಿ. ಅವ್ಳು ಕೇಳ್ಕೊಳ್ಳಿ, ಅವ್ಳ ನಂಬರ್ ತಗೊಂಡ್ ಮಾಡ್ಕೊಳ್ಳಿ ಅಂತ ಕಟ್ ಮಾಡ್ಬಿಟ್ಟ. ಹುಡುಗರು ಅವ್ರ ಮನೆ ತಕ ಅವ್ರ ಅಂಗಡಿ ತಗೋಗಿ ವಿಚಾರಿಸ್ತಾವ್ರೆ ಇವ್ನ. ಇವಳ ಅಂತಲ್ಲ ಹಾಕಿರೋದು. ಅವ್ಳ ನಂಬರ್ ಕೊಡ ಒಂಚೂರ. ಅದೇ ನೀನ್ ಅವಳು ಕಾಂಪ್ರೆಸ್ ಅಲ್ಲಿ ಮಾತಾಡ್ದಲ್ಲ. ನೀವ್ ಹೇಳಿದ್ಮೇಲೆ ನಾನು ಕೇಳಿದ್ದು ಏನಾಯ್ತು ಅಂತ. ಅದೇ ಅವಳ ನಂಬರ್ ಕೊಡವ. ಈಗ ವಾಟ್ಸಪ್ ಎಲ್ಲಾರು ಕಳ್ಸು. ನನ್ನ ಮಕ್ಳು ಸತ್ತೋದ್ರು ಸಾಕು, ನೆನೆ ಹೋಗಿ ಕೊಳಿ ಕೂದಳು. ಅವಳ ಮಕ್ಕಳನ್ನೇ ಸೈಲಿ ಅಪರಾಧ ಮಾಡಿದ್ರಲ್ಲ ನಮ್ಮ ಅಪ್ಪನ ಮನೆ ದೇವ್ರ ಮೇಲೆ ಅಂತ.
ಹಾ ನಿನ್ ಕಳ್ಸಿನಲ್ಲವ ಕೇಳಿಸ್ಕೊಂಡೆ ನಾನು. ಅವಳು ಕಳ್ಸದ ಈಗ ಹೇಳಲ್ಲ, ಅವಳು ಬೈತಾ ಇದ್ದಲ್ಲ ನಿನ್ ಜೊತೆಲಿ. ಹಾ ಈಗ ಅದೊಂದು ಅವಳ ನಂಬರ್ ಕೊಡು, ಅವ್ರು ಕೊಡ್ತೀನಿ ಹುಡುಗರುಗಳಿಗೆ. ಅವರು ಪೊಲೀಸ್ ಅಂತವು, ಲಾಯರ್ ತಾವು, MLA ತಾವೆಲ್ಲ ಇರೋ ಹುಡುಗ್ರೆ ಅವ್ರು. ಅವ್ರು ಬದಿಕತ್ತಿಲ್ಲ, ನಿಮ್ಮ ಅಮ್ಮನಿನ್ ಬದಿಕೊಂಡವ್ರೆ. ಈಗ ಇವಳು ಫೋನ್ಗೆ ಹಾಕಿರೋದು ಬೈದಿರೋದು. ಈಗ ನಾನ್ ನಂಬರ್ ಕೊಟ್ಬಿಟ್ಟು ನಾನ್ ಪಾಡಿ ನಾನ್ ಮನೇಲಿ ನಿಮ್ದೇ ಕೂತಿದೀನಿ. ನಾನು ಇನ್ನೇನ್ ಇರೋ ಬರೋ ಕರೆಯಲ್ಲ ಮಗ? ಗ್ರಾಚಾರ ಎಲ್ಲ ನಾನ್ ಹಾಕೊಳ್ಳ? ನಾನ್ ಹೇಳೋದು ಇದ್ರಲ್ಲಿ ಏನಾದ್ರು ನನ್ ತಪ್ಪಿದ್ಯಾ ಅಮ್ಮ? ಇದ್ರಲ್ಲಿ ನನ್ ತಪ್ಪಿದ್ಯಾ? ಇಲ್ಲ ನಿನ್ ಕರಿಯಲ್ಲ ಕಣವ. ಹಾ ಈಗ ನಿಮ್ಮಂತೆ ಹುಡುಗರು ಹೇಳ್ತಾವ್ರೆ ನಾವ್ ಪ್ರಾಣ ಬದಿಕೊಂಡದೆ, ಅವಳು ಹೆಂಗೆ ಇದು ಅಪ್ರಚಾರ ಮಾಡಿದ್ಲು ಅದನ್ನ ನಾವು ಡೀಟೇಲ್ಸ್ ತಗೋತೀವಿ. ಅವಳು ಎಷ್ಟು ಲಕ್ಷ ಕೊಟ್ಟು ಏನ್ ಮಾಡ್ಬಿಟ್ಟು ಅಮ್ಮ ಏನ್ ಮೋಸ ಮಾಡಿದಳು ತಗೋತೀವಿ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪ್ರಕರಣದ ಬಗ್ಗೆ ತನಿಖೆ ಆರಂಭಿಸಲಾಗಿದೆ. ಅದೇನೇ ಹೇಳಿ ದೇವರ ಹೆಸರಿನಲ್ಲಿ ವಂಚನೆ ನಡೆದಿದೆ ಎಂಬ ಆರೋಪ ಇದೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಆದರೆ ಇವು ಸದ್ಯ ದೂರುದಾರರು ಮಾಡಿರುವ ಆರೋಪಗಳಾಗಿದ್ದು ಪ್ರಕರಣದ ಸತ್ಯಾಸತ್ಯತೆ ಪೊಲೀಸ್ ತನಿಖೆಯ ಬಳಿಕವೇ ಸ್ಪಷ್ಟ ಆಗಬೇಕಾಗಿದೆ. ತನಿಖೆಯಲ್ಲಿ ಸಾಬೀತಾದರೆ ಕಾನೂನು ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ.